ಹರೇ ಶ್ರೀನಿವಾಸ ವಾದಿರಾಜಧೀರ ಯತಿವರ ವಾದದಿ ಬಹುಶೂರ ಮೋದ ತೀರ್ಥರ ಮತವ ಪೊಂದಿದ ಸಾಧುಗಳನ್ನು ಉದ್ಧಾರ ಮಾಡುವ ಅಜಪದಕರ್ಹ ರುಜುಗಣಪತಿ ಜೀವೋತ್ತಮ ವಿಜಯ ವಿಠಲದಾಸ ಸುಜನ ಮಂದಹಾಸ. ಮಾಧ್ವವಾಂಗ್ಮಯಕ್ಕೆ ಶ್ರೀ ವಾದಿರಾಜರು ನೀಡಿರುವ ಕೊಡುಗೆ ಅಮೂಲ್ಯವಾದುದು. ಜಗದ್ಗುರು ಮಧ್ವಾಚಾರ್ಯರು ದ್ವಾರಕೆಯಿಂದ ಬಂದ ಮುದ್ದು ಕೃಷ್ಣನನ್ನು ಉಡುಪಿಯಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಕೃಷ್ಣನನ್ನು ತರುವಾಗ ದ್ವಾದಶ ಸ್ತೋತ್ರ ಒಂದೇ ವಂದ್ಯಂ ರಚಿಸಿ ಹೇಳುತ್ತಾ ತಂದರು. ಕೃಷ್ಣನ ಜೊತೆಗೆ ಕೃಷ್ಣ ತತ್ವವನ್ನೂ ಹರಡಿದರು. ಕೃಷ್ಣನ ಪೂಜೆಗಾಗಿ 8 ಮಠಗಳನ್ನು ಸ್ಥಾಪಿಸಿದರು. ಆ ಒಂದು ಮಠದ ಪರಂಪರೆಯಲ್ಲಿ ಬಂದ ಸೋದೆ ವಾದಿರಾಜ ತೀರ್ಥರು ಶ್ರೀ ಮಧ್ವಾಚಾರ್ಯರು ಸಂಸ್ಕೃತದಲ್ಲಿನ ರಚಿಸಿರುವ ಅಮರ ಸಂದೇಶಗಳನ್ನು ಸರಳ ಕನ್ನಡದಲ್ಲಿ ಪಾಮರರಿಗೆ ಅರುಹಿದರು. ಸುಂದರ ಸಿಹಿಯಾದ ಕನ್ನಡದಲ್ಲಿ ಸಂಗೀತ, ಕತೆ, ಕೀರ್ತನೆ ಹೀಗೆ ಅನೇಕ ಪ್ರಕಾರಗಳನ್ನು ರಚಿಸಿದರು. ಮನೆ ಮನೆಗಳಿಗೆ ಹಾಗೂ ಮನಗಳಿಗೆ ನೀಡಿದರು. ಅದರಲ್ಲಿ ಒಂದು ಹೊಳೆಯುವ ಮುತ್ತೆಂದರೆ ಲಕ್ಷ್ಮೀ ಶೋಭಾನೆ. ಲೋಕಮೋಹಕನಾದ ಲೋಕಗುರುವಾದ ಶ್ರೀಕೃಷ್ಣ ಜಾರನಲ್ಲ, ವಿಶ್ವವಂದ್ಯ ಎಂಬುದನ್ನು ತಮ್ಮ ಲಕ್ಷ್ಮೀ ಶೋಭಾನೆಯ 46ನೇ ಪದ್ಯದಲ್ಲಿ ನಿರೂಪಿಸುತ್ತಾರೆ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿವಾರೆ, ಸದರವೇ ಈ ಮಾತು ಸರ್ವ ವೇದಂಗಳು ಮುದದಿಂದ ತಾವು ಸ್ತುತಿಸುವವು. ವಾಸುದೇವ ಕೃಷ್ಣನಿಗೆ ಪರನಾರಿ ಸಂಘವೇ? ಇದೇನಿದು? ಇದಕ್ಕೆ ಇಂತಹ ಪ್ರಶ್ನೆಗೆ ಭಾಗವತದಲ್ಲಿ ಶುಕಮುನಿಗಳು ಮತ್ತು ಪರೀಕ್ಷಿತ್ ರಾಜರ ನಡುವೆ ನಡೆದ ಸಂಭಾಷಣೆ ನಮಗೆ ಉತ್ತರ ಕೊಡುತ್ತದೆ. ಪರೀಕ್ಷಿತ್ ರಾಜನು ಪ್ರಶ್ನೆ ಕೇಳ್ತಾನೆ. ಅಧರ್ಮವನ್ನು ಅಳಿಸುವವನು, ಧರ್ಮವನ್ನು ಉಳಿಸಲು ಅವತರಿಸಿರುವವನು, ಧರ್ಮವನ್ನು ಬೋಧಿಸುವವನು, ತಾನು ಮಾಡಿ ತೋರಿಸುವ ಕೃಷ್ಣ ತದ್ವಿರುದ್ಧವಾಗಿ ಹೇಗೆ ಪರನಾರಿ ಸಂಘ ಮಾಡಿದ? ಆಪ್ತ ಕಾಮನು ಇಂಥ ನೀಚ ಕಾರ್ಯ ಮಾಡುವ ಕಾರಣವಾದರೂ ಏನು? ಹೀಗೆ ಪರೀಕ್ಷಿತ್ ರಾಜ ಶುಕಮುನಿಗಳನ್ನು ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಶುಕಮುನಿಗಳು ಹೇಳ್ತಾರೆ, ಪಾಪ ಕಾರ್ಯ ಮಾಡಿದರೂ ಅದನ್ನು ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯಶಾಲಿಗಳು ಕೆಲವೊಮ್ಮೆ ಪಾಪ ಕಾರ್ಯ ಮಾಡಿಬಿಡ್ತಾರೆ. ಅವರು ಭಗವಂತನನ್ನು ಕಂಡ ಅಂತಹ ಜ್ಞಾನಿಗಳು ಪಾಪಕರ್ಮ ಮಾಡಿದ್ರೆ ಏನೂ ಅನಿಷ್ಟ ಇಲ್ಲ ಅಂದಮೇಲೆ ಎಲ್ಲರ ಪಾಪ ಪರಿಹರಿಸುವ ಕೃಷ್ಣ ಪರಮಾತ್ಮನಿಗೆ ಏನು ಅನಿಷ್ಟ ಇದ್ದೀತು? ಬೆಂಕಿ ಎಲ್ಲವನ್ನೂ ಸುಡುತ್ತೆ. ಹಾಗೆ ತಡೆದುಕೊಳ್ಳುವ ಶಕ್ತಿ ಇರುವವರು ಎಲ್ಲ ಪಾಪಗಳನ್ನು ಅರಗಿಸ್ಕೊಳ್ತಾರೆ. ಉಳಿದವರು ಅದನ್ನು ಮನಸ್ಸಿನಲ್ಲೂ ಯೋಚಿಸಬಾರ್ದು. ರುದ್ರದೇವರು ಹಾಲಾಹಲವನ್ನು ಕುಡಿದ್ರೊಂದು ಬೇರೆಯವರು ಕುಡಿದ್ರೆ ನಾಶವಾಗೇ ಹೋಗ್ತಾರೆ. ಬುದ್ಧಿ ಉಳ್ಳವರು, ಯಾರು ಬುದ್ಧಿ ಇದೆಯೋ ಅವರು, ಮಹಾತ್ಮರು ಮಾಡಿದ್ದೆಲ್ಲವನ್ನೂ ಮಾಡದೆ ಅವರು ಹೇಳಿದ್ದನ್ನೇ ಮಾಡಬೇಕು. ಮಹಾತ್ಮರು ಏನು ಹೇಳ್ತಾರೋ ಅದನ್ನು ಮಾತ್ರ ಮಾಡಬೇಕು. ಹೀಗೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾರೆ. ಇವರಿಬ್ಬರ ಸಂವಾದವನ್ನು ತಿಳಿದಿರುವ ಯಾವ ವಿದ್ವಾಂಸರು ಅಥವಾ ಯಾವ ಕೋವಿದರು ತಾನೇ ಕೃಷ್ಣನಿಗೆ ಪರನಾರಿ ಸಂಘ ಮತ್ತು ಅದರಿಂದ ಪಾಪಲೇಪ ಉಂಟು ಅಂತ ಹೇಳ್ತಾರೆ. ಕೋ ಅಂದರೆ ವೇದಗಳು, ವಿದ ಅಂದರೆ ಬಲ್ಲವರು. ಕೋವಿದರಾದ ಬುಧರೆಂದರೆ ವೇದಜ್ಞರಾದ ವಿದ್ವಾಂಸರು. ಕೃಷ್ಣನಿಗೆ
ಪರನಾರಿ ಸಂಘ ಅಂದರೆ ಗೋಕುಲದ ಗೋಪಿಯರೊಡನೆ ಆ ರಮಾಪತಿ ನಡೆಸಿದ ರಾಸಕ್ರೀಡೆ. ಅದು ತಡರಾತ್ರಿಯಲ್ಲಿ ಮದುವೆಯಾದ ತರುಣಿಯರೊಂದಿಗೆ ಯಮುನಾ ನದಿಯ ತೀರದಲ್ಲಿ ಸುಂದರ ವನಗಳಲ್ಲಿ ನೂರಾರು ಮಂದಿ ಗೋಪಿಯರೊಡನೆ ಬೆಳದಿಂಗಳಾಗಿ ಸ್ವಚ್ಛಂದವಾಗಿ ವಿಹರಿಸ್ತಾನೆ. ಹೀಗೆ ವಿಹರಿಸಬೇಕು ಅನ್ನೋ ಇಚ್ಛೆಯಿಂದಾನೇ ಏನೋ ಪ್ರಳಯ ಕಾಲದಲ್ಲಿ ಆ ಏಕಾಂತಕ್ಕೆ ಬೇಸತ್ತು ಬಿಟ್ಟಿರ್ತಾನಂತೆ ಕೃಷ್ಣ. ಸೃಷ್ಟಿಗೆ ತೊಡಗ್ತಾನೆ. ಆಮೇಲೆ ಸೃಷ್ಟಿ ಮುಗಿದೊಡನೆ ನಾನಾ ಅವತಾರ ಮಾಡಿ ಸುಖ ಭೋಗಿಸ್ತಾನೆ. ಕೃಷ್ಣಾವತಾರದಲ್ಲಂತೂ ಶ್ರೀಭೋಗದ ಪರಮಾವಧಿಯನ್ನೇ ನಾವು ಕಾಣ್ತೇವೆ. ಆದರೂ ಕೃಷ್ಣ ಜಿತೇಂದ್ರಿಯನಾಗೇ ಇದ್ದಂತೆ. ಹೀಗೆ ಹೇಳಿದ್ರೆ ಹೇಗೆ ನಾವು ನಂಬೋದು? ಗೋಪಿಯರು ಕೃಷ್ಣನಿಗೆ ಮರಳಾಗ್ಬಿಟ್ಟಿದ್ರು. ಆ ನೆತ್ತಿಯ ಮೇಲೆ ನವಿಲುಗರಿ, ನಟವರನಂತೆ ವೇಷ, ಕಿವಿಗಳಲ್ಲಿ ಆ ಕರ್ಣಿಕಾರ ಕುಸುಮ, ಮುಖದಲ್ಲಿ ಅಂತಹ ಒಂದು ಮಂದಹಾಸ, ಕೊರಳಲ್ಲಿ ವೈಜಯಂತಿ ಮಾಲೆ, ನಡುವಲ್ಲಿ ಪೀತಾಂಬರ, ಅಕ್ಕಪಕ್ಕ ಗೋಪಬಾಲರು. ಇಂತಹ ಯಾದವ ಕೃಷ್ಣನ ಚರಿತ್ರೆ ಯಾರು ಇಲ್ಲ, ಎಲ್ಲರೂ ಅರಿಯದವರೇ ಇಲ್ಲ. ಹಾಗೂ ಯಾರಾದರೂ ಅರಿಯದವರು ಇದ್ದಾರೆ ಅಂದರೆ ಆ ಗೋಪಿಯರು ಅವನು ಅಲ್ಲಿದ್ದ ಗೋಪಿಯರು ಅವರಿಗೆ ಕೃಷ್ಣನ ಈ ವಿಷಯವನ್ನು ವರ್ಣಿಸಿ ಹೇಳ್ತಾ ಇದ್ರಂತೆ. ಗೋಪಿಯರು ಕೃಷ್ಣನ ವಿರಹ ತಾಪದಿಂದ ಕೃಷ್ಣನಿಗೆ ತಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು ಅಂದ್ಕೊಂಡ್ರು. ಅದಕ್ಕಾಗವರು ಕಾತ್ಯಾಯಿನಿ ವ್ರತ ಮಾಡಿದ್ರು. ಅವರು ನದಿಯಲ್ಲಿ ಸ್ನಾನಕ್ಕೆ ಹೋದರು. ಯಾವುದೇ ವ್ರತ ಮಾಡಬೇಕಾದ್ರೂ ಮೊದಲು ಸ್ನಾನವನ್ನು ಮುಗಿಸ್ಬೇಕು. ಹಾಗೆ ಸ್ನಾನಕ್ಕೆ ಹೋದಾಗ ಗೋಪಿಯರ ವಸ್ತ್ರಗಳನ್ನೆಲ್ಲ ಶ್ರೀಕೃಷ್ಣ ಪರಮಾತ್ಮ ಅಪಹರಿಸಿ ಒಂದು ಮರದ ಮೇಲೆ ಹೋಗಿ ಕೂತ್ಕೊಂಡ್ಬಿಟ್ಟ. ಆಮೇಲೆ ಅವರು ಕೃಷ್ಣನನ್ನು ಪ್ರಾರ್ಥನೆ ಮಾಡಿದ್ರು, ವಸ್ತ್ರಗಳನ್ನು ಕೊಡು ಅಂತ. ಮೇಲೆ ಬಂದು ವಸ್ತ್ರಗಳನ್ನು ತಗೊಳ್ಳಿ ಅಂತ ಹೇಳಿದ. ಅವರು ಮೇಲೆ ಬಂದು ವಸ್ತ್ರಗಳನ್ನು ತಗೊಂಡ್ರು. ಹಾಗೆ ಅವರು ವಸ್ತ್ರಗಳನ್ನು ತಗೊಂಡಾಗ ಅವರಿಗೆ ಒಂದು ತತ್ವವನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ. ಯಾರಾದರೂ ಆಗಲಿ ವಿವಸ್ತ್ರರಾಗಿ ಸ್ನಾನ ಮಾಡುವುದು ಅಪರಾಧ, ಒಂದು ಸಣ್ಣ ಅಂಗವಸ್ತ್ರವನ್ನು ಧರಿಸಿ ಸ್ನಾನ ಮಾಡಬೇಕು ಅನ್ನೋ ಒಂದು ತತ್ವವನ್ನು ಕೃಷ್ಣ ಇಲ್ಲಿ ಹೇಳ್ತಾನೆ. ಹಾಗೆ ಇಷ್ಟು ಕೃಷ್ಣ ಅವರು ವಸ್ತ್ರಗಳನ್ನೆಲ್ಲ ಅಪಹರಿಸ್ದ, ಅದನ್ನೆಲ್ಲ ಅವರನ್ನು ಮೇಲೆ ಬಂದು ತಗೊಳ್ಳಿ ಅಂತ ಹೇಳ್ದ. ಅವರಿಗೆ ಇಷ್ಟು ತೊಂದರೆ ಕೊಟ್ಟ. ಆದರೂ ಅವರು ಯಾರೂ ಕೃಷ್ಣನ ಮೇಲೆ ಸಿಟ್ಟಾಗಲಿಲ್ಲ, ಅವನ ಮೇಲೆ ಬೇಸರ ಪಟ್ಕೊಳ್ಳಿಲ್ಲ. ಅವನ ಸಂಘದಿಂದ ನಾವು ಧನ್ಯರಾದವು ಅಂದ್ಕೊಳ್ತಾರೆ. ಹಾಗೆ ಕೃಷ್ಣ ಪರಮಾತ್ಮ ಕೂಡ ಸಹ ಅಷ್ಟೇ. ಅವರ ಪೂಜೆ ವ್ಯರ್ಥವಾಗದಂತೆ ಅವರ ಮನಸ್ಸಿನ ಒಂದು ಆ ದುಷ್ಟಕಾಮವನ್ನು ಪರಿಹರಿಸಿ ತಪಸ್ಸಿದ್ಧರಾಗುವಂತೆ ಮಾಡ್ತಾನೆ. ಇದನ್ನು ಕೇಳಿದ್ರೆ ಕೃಷ್ಣ ಪರಮಾತ್ಮ ಇಷ್ಟೊಂದು ಹೆಂಗಳಿಯರೊಡನೆ ರಮಿಸಿದ್ನಲ್ವೇ, ಪರನಾರಿ ಸಂಘದ ದೋಷ ತಟ್ಟಲಿಲ್ಲವೇ ಎಂದರೆ ಇದಕ್ಕೂ ಭಾಗವತದಲ್ಲಿಯೇ ಉತ್ತರ ಸಿಗುತ್ತೆ. ಗೋಪಿಕಾಶ್ರೀಯರಲ್ಲಿ, ಅಲ್ಲಿದ್ದ ಎಲ್ಲ ಗೋಪಿಕಾಶ್ರೀಯರಲ್ಲಿ ಲಕ್ಷ್ಮೀ ದೇವಿಯವರ ಸನ್ನಿಧಾನ ಇತ್ತಂತೆ. ಅಲ್ಲಿರೋ ಗೋಪರಲ್ಲೆಲ್ಲ ನಾರಾಯಣನ ಸನ್ನಿಧಾನ ಇತ್ತಂತೆ, ಅಂತರ್ಯಾಮಿಯಾಗಿದ್ದ. ಅದರಿಂದ ಕೃಷ್ಣನಿಗೆ ಗೋಪಿಯರಲ್ಲಿರುವ ಲಕ್ಷ್ಮೀ ದೇವಿಯವರ ಸನ್ನಿಧಾನ ಆಯಿತೇ ಹೊರತು ಅವರ ಸಾಕ್ಷಾತ್ ಲಕ್ಷ್ಮೀ ದೇವಿಯವರ ಸಾಕ್ಷಾತ್ ಸಂಪರ್ಕ ಆಗಿದೆ ಅಷ್ಟೇ. ಇದನ್ನೇ ಸತ್ಯಧರ್ಮ ತೀರ್ಥರು ಸಹ ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಕೃಷ್ಣನಿಗೆ ಪರನಾರಿ ಸಂಘ ಆಗಿಲ್ಲ, ಸ್ವನಾರಿಯ ಸಂಘವೇ ಆಗಿದೆ ಅಂತ. ಗೋಪಿಕಾಶ್ರೀಯರು ಕೃಷ್ಣನನ್ನು ಮರಳು ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಮರಳು ಮಾಡೋಕ್ಕೆ ಅವರ ದೃಷ್ಟಿಯಲ್ಲಿ ಅವರು ಕೃಷ್ಣನ ಮರಳು ಮಾಡಿದ್ದೀವಿ ಅಂತ ಅಂದ್ಕೊಳ್ತಾರೆ. ಕೃಷ್ಣ ಅವ್ರ ಮಾತಿಗೆ ಎಷ್ಟು ಕೇಳ್ತಿದ್ದಂತೆ ಅಂದರೆ, ಒಂದೊಮ್ಮೆ ಅವ್ರನ್ನ ಸಣ್ಣ ಮಕ್ಕಳಂತೆ ಕುಣಿತಾ ಇದ್ದಂತೆ, ಇನ್ನೊಮ್ಮೆ ಹಾಡ್ತಾ ಇದ್ದ, ಅವ್ರು ಹೇಳ್ದ ಹಾಗೆ ನಡೀತಾ ಇದ್ದ. ಅವರ ಮಾತಿಗೆ ಎಷ್ಟು ಬದ್ಧನಾಗಿದ್ದ ಅಂದರೆ ಅವರ ಪಾದರಕ್ಷೆಗಳನ್ನು ಹೊರತಾನಂತೆ. ಅವ್ರಿಗೊಂದು ಸೂತ್ರದ ಗೊಂಬೆನೇ ಆಗಿಬಿಟ್ಟಿರ್ತಾನೆ. ಇದನ್ನೆಲ್ಲ ಆಕಾಶದಲ್ಲಿ ನಿಂತು ನೋಡ್ತಾ ಇರ್ತಾರಲ್ಲ ದೇವತಾಶ್ರೀಯರು, ಅವ್ರಿಗೆ ಆಶ್ಚರ್ಯ ಆಗ್ಬಿಡ್ತಾರೆ. ಇದೇನು ಇಷ್ಟು ಕೃಷ್ಣ ಇವರು ವಶನಾಗ್ಬಿಟ್ಟಿದ್ದಾನಲ್ಲ ಅಂತ. ಇಂಥ ಕೃಷ್ಣ
ಮದನನ ಬಾಣಕ್ಕೆ ಸಿಲುಕಲೇ ಇಲ್ಲ, ಸುದತಿಯರ ಮೋಹಕ್ಕೆ ಸಿಲುಕಲೇ ಇಲ್ಲ ಅಂದರೆ ಹೇಗೆ ನಂಬೋಕ್ಕಾಗತ್ತೆ? ಮನ್ಮಥ ಅಲ್ಲಿ ಬರ್ತಾನಂತೆ. ಈ ಗೋಪಿಕಾ ಸ್ತ್ರೀಯರ ಹಾವಭಾವಗಳನ್ನು ನೋಡಿ ಮನ್ಮಥ, ಈ ಸ್ತ್ರೀಯರಿರುವಾಗ ನನ್ನ ಬಿಲ್ಲು ಬಾಣಕ್ಕೇನು ಕೆಲಸ ಇಲ್ಲ ಅಂಥೇಳಿ ಅದನ್ನು ಬಿಸಿಟು ಅಂದರೆ ಬಿಸಾಕಿ ಹೋಗೇ ಬಿಡ್ತಾನಂತೆ. ಅಂಥ ಮನ್ಮಥನ ಬಾಣಕ್ಕಿಂತಲೂ ಹೆಚ್ಚಿನ ತೀಕ್ಷ್ಣವಾದ ಒಂದು ಕಣ್ಣೋಟವುಳ್ಳವರು ಆ ಗೋಪಿಕಾಶ್ರೀಯರು. ಆದರೆ ಅಂಥ ಸ್ತ್ರೀಯರು ಎಷ್ಟು ಪ್ರಯತ್ನಿಸಿದರೂ ಕೃಷ್ಣೆಯನ ಇಂದ್ರಿಯಗಳನ್ನು ಅವ್ರಿಗೆ ಚಲನಗೊಳಿಸೋಕ್ಕಾಗಲೇ ಇಲ್ವಂತೆ. ಇದನ್ನೇ ವಾದಿರಾಜರು ಸರಸಭಾರತಿ ವಿಲಾಸದಲ್ಲಿ ತಿಳಿಸ್ತಾರೆ. ಲಕ್ಷ್ಮೀ ಶೋಭಾನಿಯಲ್ಲೂ ಸಹ ಒಂದು ಯುಕ್ತಿಯನ್ನು ಹಾಕ್ತಾರೆ ಅವರು. ಯುಕ್ತಿಯನ್ನು ಹಾಕ್ತಾ ಹೀಗೆ ಹೇಳ್ತಾರೆ: 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತಶ್ರೀಯರಿಗೆ ಎರಗುವುದೇ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ. ಒಂದು ಅತ್ಯಂತ ಒಳ್ಳೆಯ ಯುಕ್ತಿಯನ್ನು ಹಾಕ್ತಾರೆ ವಾದಿರಾಜನು. ಶ್ರೀಕೃಷ್ಣ ಗೋಕುಲದಲ್ಲಿದ್ದಾಗ ಅವನು ತುಂಬ ಸಣ್ಣ ಹುಡುಗ ಆಗಿದ್ದಂತೆ, ತುಂಬ ಚಿಕ್ಕ ಹುಡುಗ ಆಗಿದ್ದ. 10 ವರ್ಷ ಸಹ ಅವನಿಗಾಗಿರಲಿಲ್ಲ. ಅಷ್ಟು ಚಿಕ್ಕ ವಯಸ್ಸಲ್ಲಿ ಯಾರಾದರೂ ಸ್ತ್ರೀಯರ ಸಂಘನ ಅಪೇಕ್ಷಿಸ್ತಾರಾ? ಎಂದಿಗಾದರೂ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಈ ಕೃಷ್ಣಾವತಾರದಲ್ಲಿ ಈ ಸ್ವಾಮಿಯ ಅಂಗಸಂಗವನ್ನು ಅಪೇಕ್ಷಿಸಿದ ಗೋಪಿಕಾ ಸ್ತ್ರೀಯರೆಲ್ಲ ಅಪ್ಸರಿಯರವರು. ಅವರೆಲ್ಲ ಕಾತ್ಯಾಯನಿ ವ್ರತವನ್ನು ಮಾಡಿದರು. ಈ ಬಾಲೆಯರೆಲ್ಲ ವಿಶೇಷವಾಗಿ ಲಕ್ಷ್ಮೀ ಸನ್ನಿಧಾನವನ್ನು ಹೊಂದಿದ್ರು. ಇವರು ಉಪನಯನಕ್ಕೆ ಮುಂಚೆಯೇ ಕೃಷ್ಣ ಪರಮಾತ್ಮನ ಅಂಗಸಂಗವನ್ನು ಕರುಣಿಸಬೇಕಂತ ಪ್ರಾರ್ಥನೆ ಮಾಡಿದರು. ಅವರೆಲ್ಲ ತಪಸ್ಸನ್ನು ಮಾಡಿದರು. ನಾರಾಯಣ ಮುನಿ ಬದಿಕಾಶ್ರಮದಲ್ಲೂ ತಪಸ್ಸನ್ನು ಮಾಡಿದರು. ಹಾಗೆ ಬೇಡಿಕೊಂಡಿದ್ದರು. ಶ್ರೀಹರಿ ಸಹ ಸತ್ಯ ಸಂಕಲ್ಪ ಅಲ್ವ, ಅವನು ಅವರ ಬೇಡಿಕೆಯನ್ನು ಮನ್ನಿಸ್ತಾನೆ. ಹಾಗಾಗಿ ಈ ರಾಸಲೀಲೆ ಗೋಪಿಕಾಸ್ತ್ರೀಯರೊಡನೆ ರಾಸಲೀಲೆ ಪ್ರಕರಣ ಅದನ್ನೇ ಜಗನ್ನಾಥದಾಸರು ಹರಿಕಥಾಮೃತಸಾರದ 22ನೇ ಸಂಧಿಯಾದ ಸಕಲ ದುರಿತ ನಿವಾರಣಾ ಸಂಧಿಯಲ್ಲಿ ಹೇಳ್ತಾರೆ: ನಾರನಂದವ್ರಜದ ಸ್ತ್ರೀಯರ ಜಾರ ಕರ್ಮಕ್ಕೆ ಒಲಿದ ಅಜ ಸುಕುಮಾರ ನೆನೆಸಿದ ನಂದಗೋಪಗೆ ನಳಿನ ಭವಜನಕ. ಆಯಿತು, ಸರಿ, ಅವರೆಲ್ಲ ಗೋಪಿಕಾಶ್ರೀಯರೆಲ್ಲ ಕೃಷ್ಣನಿಗೋಸ್ಕರ ತಪಸ್ಸು ಮಾಡಿದರು. ಅವರೆಲ್ಲ ಅದಕ್ಕೆ ಚಿಕ್ಕ ವಯಸ್ಸಿನಲ್ಲೇ 10 ವರ್ಷದ ಒಳಗೆ ಕೃಷ್ಣನ ಅಂಗಸಂಗ ಆಯಿತು ಅವರಿಗೆ. ಆದ್ದರಿಂದ ಕೃಷ್ಣನಿಗೆ ಪರನಾರಿ ಸಂಘ ಆಗಲಿಲ್ಲ. ಆದರೆ ಇದೇನೋ ಸರಿ, ಒಪ್ಕೊಳ್ಳೋಣ. ರುಕ್ಮಿಣೀ ದೇವಿಯವರಂಥ ಲೋಕಸುಂದರಿಯನ್ನು ವಿವಾಹವಾದ ಮೇಲೂ ಕೂಡ ಕೃಷ್ಣ ಎಷ್ಟು ಜನರನ್ನು ಮದುವೆಯಾದ ಅಂತ ಕೇಳಿದ್ರೆ ಅದಕ್ಕೂ ಹೇಳ್ತಾರೆ. ಭಗವಾನ್ ಶ್ರೀಕೃಷ್ಣ ಸ್ವರಮಣ, ಅವನು ಲೀಲೆಯಿಂದ ಗೋಪಿಕಾಸ್ತ್ರೀಯರೊಡನೆ ರಮಿಸಿದ. ಗೋಪಿಕಾಸ್ತ್ರೀಯರಲ್ಲಿ ಅಂತರ್ಧಾನಳಾಗಿದ್ದ ರಮಾದೇವಿಯರಲ್ಲೇ ಅವನಿಗೆ ಆಸಕ್ತಿ ಇರಲಿಲ್ಲ. ರಮಾದೇವಿಯವರು ಸಹ ಅವನಿಗೆ ಪರನಾರಿಯೇ. ತನ್ನದೇ ಆದ ಒಂದು ಸ್ತ್ರೀ ರೂಪವನ್ನು ರಮಾದೇವಿಯವರಲ್ಲಿ ಇಟ್ಟಿದ್ದ. ಅದುವೇ ಅವನಿಗೆ ಸ್ವನಾರಿ. ರಮೆ ಸಹ ತನಗಿಂತ ಅನ್ಯಳಾದ ಪರನಾರಿ ಅವನಿಗೆ. ಆದರೆ ರಮಾದೇವಿಯರಲ್ಲಿ ಅತ್ಯಂತ ಅವನಿಗೆ ಒಂದು ಪ್ರೀತಿ. ಅದು ಯಾಕೆ ಅಂದರೆ ಅವಳು ತನ್ನ ಪರಮ ಭಕ್ತಳು ಅನ್ನೋ ಒಂದು ಪ್ರೀತಿನೇ ಹೊರತು ರಮಾದೇವಿಯರಲ್ಲಿ ಸಹ ಕಾಮಾಸಕ್ತಿ ಅವನೊಂದು ಸ್ವಲ್ಪ ಆದರೂ ಇಲ್ಲ ಅವನಿಗೆ. ಅದರಿಂದ ಕೃಷ್ಣ ತನ್ನ ಎಲ್ಲ ವಿವಾಹಿತ ಪತ್ನಿಯರಲ್ಲಿ ರಮಿಸುವಾಗಲೂ ಸಹ ಅನಾಸಕ್ತನಾಗಿಯೇ ಇದ್ದ. ಮೂಢರು ಮಾತ್ರ ಅವನು ಆಸಕ್ತನಾಗಿದ್ದ ಅಂತ ಹೇಳ್ತಾರೆ. ತಮ್ಮಂತೆಯೇ ಇತರರು ಅಂತ ಯಾರು ಭಾವಿಸ್ತಾರೋ ಅವರು ಮಾತ್ರ ಕೃಷ್ಣ ಸ್ತ್ರೀಯರ ಸಂಘವನ್ನು ಮಾಡದ ಅವರಲ್ಲಿ ಆಸಕ್ತನಾಗಿದ್ದ ಅಂತ ಹೇಳ್ತಾರೆ. ಅವನಿಗೆ ಪರನಾರಿ ಸಂಘ ಇದೆ ಅಂತ ಹೇಳ್ತಾರೆ ಅಂಥೇಳಿ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ತಿಳಿಸ್ತಾರೆ. ರುಕ್ಮಿಣೀ ದೇವಿ, ಸತ್ಯಭಾಮಾದೇವಿ ಮುಂತಾದ ಅಷ್ಟಮಹಿಷ್ಯರಲ್ಲದೆ ಇನ್ನೂ 16,100 ಜನರನ್ನು ವಾಸುದೇವ ಕೃಷ್ಣ ಮದುವೆ ಆಗ್ತಾನೆ. ಕಾಮಿಯಲ್ಲದಿದ್ದರೆ ಇಷ್ಟು ಜನರನ್ನು ಮದುವೆ ಆಗ್ತಿದ್ನೇ ಕೃಷ್ಣ ಅಂದರೆ ರುಕ್ಮಿಣಿ ಸತ್ಯಭಾಮ ದೇವಿಯವರು, ಇತರ ಅಷ್ಟಮಹಿಷ್ಯರು, ಈ 16,100 ಸ್ತ್ರೀಯರು ಕೃಷ್ಣನನ್ನೇ ಪತಿಯಾಗಬೇಕೆಂದು ಬಯಸಿದ್ದವರು, ತಪಸ್ಸು ಮಾಡಿದ್ದವರು. ರುಕ್ಮಿಣೀ ದೇವಿನೇ ಸಾಕ್ಷಿ. ಅದಕ್ಕೆ ಓಲೆ ಬರೆದು ಕಳಿಸಿದ್ಲು.
ನನ್ನ ಮದುವೆ ಶಿಶುಪಾಲನ ಜೊತೆ ನಿಶ್ಚಯಿಸಿದ್ದಾರೆ, ಈ ಮದುವೆ ನನಗಿಷ್ಟ ಇಲ್ಲ, ನನ್ನನ್ನು ಬಂದು ಕರೆದುಕೊಂಡು ಹೋಗು ಸ್ವಾಮಿ ಅಂತ ಕೃಷ್ಣನನ್ನು ಪ್ರಾರ್ಥಿಸ್ಕೊಂಡಿದ್ಲು. ಅದೇ ಅವಳ ಇಚ್ಛೆಯಂತೆ ಕೃಷ್ಣ ರುಕ್ಮಿಣಿ ದೇವಿಯವ್ರನ್ನ ಕರ್ಕೊಂಡು ಬರ್ತಾನೆ. ಈ 16,100 ಜನನೂ ಹಿಂದೆ ಕೃಷ್ಣವರ್ತ ಅಂತ ಅಗ್ನಿ ಇದ್ದ, ಅವನ ಪುತ್ರರಾಗಿದ್ದರು. ಅವರೆಲ್ಲ ವಾಯುದೇವರನ್ನು ಕುರಿತು ತಪಸ್ಸು ಮಾಡಿದರು. ಅವರೆಲ್ಲ ಸ್ತ್ರೀಯರಾಗಿ ಹುಟ್ಟಿದ್ರು. ಬದರಿನಾರಾಯಣನ ಸೇವಾ ತತ್ಪರರಾಗಿದ್ದರು. ಪರಮಾತ್ಮನ ಅಂಗಸಂಗವಾಗಿ ಮಡದಿಯವರಾಗಬೇಕಂತ ಹಂಬಲ ಅವರಿಗೆ. ಅದನ್ನು ವಾಯುದೇವರಲ್ಲೂ ಬೇಡ್ಕೊಂಡಿದ್ರು, ನಾರಾಯಣ ಮುನಿಯಲ್ಲೂ ಬೇಡ್ಕೊಂಡಿದ್ರು. ಅದರಂತೆ ಇಬ್ಬರು ವರ ಕೊಟ್ಟಿದ್ದರು. ಈ 16,100 ಜನರಲ್ಲೂ ರಮಾದೇವಿಯವರು ಪ್ರವಿಷ್ಟರಾಗಿದ್ದರು. ಇದನ್ನು ಹರಿಕಥಾಮೃತ ಸಾರದಲ್ಲಿ 21ನೇ ಸಂಧಿ ಬೃಹತ್ತಾರತಮ್ಯ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳ್ತಾರೆ, ಕೃಷ್ಣವರ್ತನ ಸುತರೊಳಗೆ ಶತದೃಷ್ಟ ಸಾವಿರ ಶ್ರೀಯರಲಿ ಪ್ರವಿಷ್ಟಳಾಗಿ ರಮಾಂಬ ತತ್ತತ್ನಾಮ ರೂಪದಲ್ಲಿ ಕೃಷ್ಣ ಮಹಿಷಿಯರೊಳಗೆ ಇಪ್ಪಳು ತ್ರೋಷ್ಟ್ರಪುತ್ರಿ ಕಶೇರು ಇವರೊಳು ಶ್ರೇಷ್ಠಳೆನಿಪಳು ಉಳಿದ ಋಷಿಗಣ ಗೋಪಿಕಾ ಸಮರು. ಅಂದರೆ ಈ 16,100 ಜನರಲ್ಲೂ ರಮಾದೇವಿಯವರ ಸನ್ನಿಧಾನ ಇತ್ತು. ಇವರಲ್ಲಿ ತ್ರೋಷ್ಟ್ರಪುತ್ರಿ ಕಶೇರು ಅನ್ನುವರು ಶ್ರೇಷ್ಠಳಾಗಿದ್ದಳು. ಉಳಿದ ಎಲ್ಲ ಸ್ತ್ರೀಯರು ಗೋಪಿಕಾ ಸ್ತ್ರೀಯರಿಗೆ ಸಮಾನರಾಗಿದ್ದರು. ಇದೇ ಈ 16,100 ಜನ ದ್ವಾಪರ ಯುಗದಲ್ಲಿ ಬೇರೆ ಬೇರೆ ಕಡೆ ರಾಜಕನ್ಯರಾಗಿ ಹುಟ್ಟಿದರು. ನರಕಾಸುರ ಎಲ್ಲೆಲ್ಲೂ ಹೋಗಿ ಯೌವನೆಯರಾದ ಚೆಲುವೆಯರಾದ ಈ ರಾಜಕುಮಾರಿಯನ್ನು ತಂದು ಬಂಧನದಲ್ಲಿಟ್ಟಿದ್ದ. ಕೃಷ್ಣ ಪರಮಾತ್ಮ ನರಕಾಸುರನ ಸಂಹಾರ ಮಾಡಿದ. ಅವರು ರೂಪ, ಗುಣ, ಬಲ, ಶೀಲ ಇವುಗಳಿಂದ ತುಂಬಿದ್ದ ಈ ಕನ್ಯೆಯರನ್ನು ಬಂಧ ವಿಮುಕ್ತಿ ಮಾಡಿದ. ಅವರನ್ನು ಅವರ ತಾಯಿ ತಂದೆಗಳ ಮನೆಗೆ ಕಳಿಸಲು ಕೃಷ್ಣ ಪರಮಾತ್ಮ ಪಲ್ಲಕ್ಕಿಗಳನ್ನು ಏರ್ಪಾಡು ಮಾಡ್ತಾನೆ. ಆಗ ಅವರೆಲ್ಲರೂ ಪ್ರಾರ್ಥಿಸ್ತಾರೆ, ಸ್ವಾಮಿ ನೀನೇ ಪತಿಯಾಗಬೇಕು, ನಾವು ನಿನ್ನನ್ನೇ ವಿವಾಹ ಆಗಬೇಕು ಅಂತ ಬಯಸ್ತೀವಿ, ನಮ್ಮ ತಾಯಿ ಮನೆಗಳಿಗೆ ನಾವು ಹೋಗೋದಿಲ್ಲ ಅಂತ. ಸರಿ, ಅವರ ಈಗಿನ ಕೋರಿಕೆ ಈಗ ಪ್ರಾರ್ಥನೆ ಮಾಡ್ತಾರೆ. ಅದು ಅವರು ಹಿಂದೆ ತಪಸ್ಸು ಮಾಡಿದ್ದು. ಇದೆಲ್ಲರ ಪ್ರಕಾರ ಶ್ರೀಕೃಷ್ಣ ಅವರನ್ನೆಲ್ಲ ಪಲ್ಲಕ್ಕಿಗಳಲ್ಲಿ ಕೂಡಿಸಿ ದ್ವಾರಾವತಿಗೆ ಕಳಿಸ್ತಾನೆ. ಅಲ್ಲಿ ವಿಧಿಪೂರ್ವಕವಾಗಿ ಪಾಣಿಗ್ರಹಣ ಮಾಡ್ಕೊಳ್ತಾನೆ. ಈ 16,100 ಮಂದಿ ದೇವರನ್ನು ಆರಾಧಿಸಿ ಅವನ ಪತ್ನಿಯರಾದರು ಎಂಬ ಅಂಶದ ಉಲ್ಲೇಖ ಋಗ್ವೇದದಲ್ಲಿ ಹೇಳಿದೆ ಅಂತ ವಿದ್ವಾಂಸರು ತಿಳಿಸ್ತಾರೆ. ಇದನ್ನೇ ಶ್ರೀಮದಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೂ ಸಹ ತಿಳಿಸ್ತಾರೆ. ಜಗನ್ನಾಥದಾಸರು ಇದನ್ನೇ ಹೇಳಿದ್ದಾರೆ. ಕೃಷ್ಣನಿಗೆ ಪರನಾರಿ ಸಂಘ ಉಳ್ಳೆನ್ನುವ ಮಾತು ವೇದಜ್ಞರಾದ ವಿದ್ವಾಂಸರು ನುಡಿಯುವಂಥದ್ದಲ್ಲ. ಏಕೆಂದರೆ ಎಲ್ಲ ವೇದಗಳು ಕೃಷ್ಣರ ಶೃಂಗಾರ ಲೀಲೆಯನ್ನು ಸಂತೋಷದಿಂದ ಸ್ತುತಿಸುತ್ತೆ. ವೇದಗಳಂದರೆ ವೇದಾಭಿಮಾನಿಗಳು, ವೇದ ಋಷಿಗಳು ಮತ್ತು ವೇದಗಳಿಂದ ಪರಮಾತ್ಮನನ್ನು ಸ್ತುತಿಸುವ ಎಲ್ಲ ಆಸಕ್ತರನ್ನು ನಾವಿಲ್ಲಿ ತಗೋಬೇಕಾಗತ್ತೆ. ಎಲ್ಲ ವೇದಗಳು ಪರಮಾತ್ಮನಲ್ಲಿ ಯಾವ ದೋಷ ಇಲ್ಲ ಅಂತ ಮುಕ್ತಕಂಠದಿಂದ ಕೊಂಡಾಡ್ತಾ ಇವೆ. ಜೊತೆಗೆ ಕೃಷ್ಣನ ಶೃಂಗಾರ ಲೀಲೆಯನ್ನು ಅಲ್ಲಲ್ಲಿ ಸೂಚ್ಯವಾಗಿ ಹೇಳಿದೆ. ಇದರಿಂದ ಎಲ್ಲ ವೇದಗಳು ಶೃಂಗಾರ ಲೀಲೆ ದೋಷಪೂರ್ಣ ಅಲ್ಲ ಅಂತ ಸ್ತುತಿಸಿದಂತಾಗತ್ತೆ. ಮದನ ಕೃಷ್ಣನ ಕುಮಾರನಾದ್ದರಿಂದ ಕೃಷ್ಣನಿಗೆ ಕಾಮಾಸಕ್ತಿ ಆರೋಪವೂ ಸಹ ಸುಳ್ಳಾಗತ್ತೆ. ಶುಕಾಚಾರ್ಯರು ಭಾಗವತವನ್ನು ಕೃಷ್ಣನ ಕಥೆಯನ್ನು ಅಷ್ಟು ವಿಶೇಷವಾಗಿ ಹೇಳಿದಾಗ ನಾವು ಶುಕಾಚಾರ್ಯರ ಬಗ್ಗೆ ಚಿಂತಿಸಿದ್ರೆ ಅವರೇ ಇದನ್ನು ಒಪ್ಪಿದ್ದಾರೆ, ಅವರೇ ಸ್ತುತಿಸಿದ್ದಾರೆ. ಶುಕಾಚಾರ್ಯರು ವೈರಾಗ್ಯ ಶಿಖಾಮಣಿಗಳು. ಒಮ್ಮೆ ಶುಕಾಚಾರ್ಯರು ಯಮುನಾ ನದಿಯ ದಂಡೆಯಲ್ಲಿ ಹೋಗ್ತಾ ಇದ್ದಾರೆ. ಅವರು 16 ವರ್ಷದ ಯುವಕರಾಗಿರ್ತಾರೆ ಶುಕಾಚಾರ್ಯರು. ಆಗ ಕೆಲವು ಸ್ತ್ರೀಯರು ಅಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಶುಕಾಚಾರ್ಯರಲ್ಲಿ ಹೋಗ್ತಾ ಇದ್ರು ಸಹ ಅವರಿಗೆ ಯಾವ ಸಂಕೋಚ, ನಾಚಿಕೆ ಏನೂ ಇರೋದಿಲ್ಲ. ಅವರಷ್ಟಿಗೆ ಅವರು ಸ್ನಾನವನ್ನು ಮುಂದುವರಿಸ್ತಾ ಇರ್ತಾರೆ. ಶುಕಾಚಾರ್ಯರ ಹಿಂದೆ ಅವರ ತಂದೆ ವೇದವ್ಯಾಸರು
ಮಗನನ್ನು ಪುತ್ರ ಪುತ್ರ ಅಂತ ಕೂಗ್ತಾ ಬರ್ತಾ ಇದ್ದಾರೆ. ವೇದವ್ಯಾಸರು ಬಂದೊಡನೆ ಆ ಸ್ತ್ರೀಯರು ಓಡಿ ಹೋಗಿ ತಮ್ಮ ಬಟ್ಟೆಗಳನ್ನು ಹಾಕ್ಕೊಳ್ತಾರೆ. ಗಿಡದ ಮರಿಯಲ್ಲಿ ಹೋಗ್ತಾರೆ, ಮರಿಯಾಗೋಕ್ಕೆ ಹೋಗ್ತಾರೆ. ವೇದವ್ಯಾಸರಿಗೆ ಆಶ್ಚರ್ಯ ಆಗಿ ಹೋಗ್ಬಿಡುತ್ತೆ. ನನ್ನ ಮಗ 16 ವರ್ಷದ ತರುಣ, ಅವನು ಹೋಗುವಾಗ ಇಲ್ಲದ ನಾಚಿಕೆ ಸಂಕೋಚಗಳು ನನ್ನದ್ರಿಗೆ ಯಾಕಮ್ಮ ಅಂತ ಕೇಳ್ತಾರೆ. ಆಗ ಶ್ರೀಯರು ಹೇಳ್ತಾರೆ, ಶುಕಾಚಾರ್ಯರು ಅವಧೂತರು, ಅವರು ನಾವು ವಸ್ತ್ರ ಹಾಕಿದ್ರು ನೋಡೋದೇ ಇಲ್ಲ. ಅವರು ನಮ್ಮನ್ನು ನೋಡಿದ್ರು ನಾವು ಅವ್ರಿಗೆ ಕಾಣೋದೇ ಇಲ್ಲ. ಎಲ್ಲ ಕಡೆ ಪರಮಾತ್ಮನ ದೃಷ್ಟಿಯೇ, ಪರಮಾತ್ಮನನ್ನೇ ಕಾಣ್ತಾರೆ. ಅವ್ರ ಮನಸ್ಸು, ಅವ್ರಿಗೆ ದೃಷ್ಟಿ ಯಾವಾಗಲೂ ಪರಮಾತ್ಮನ ಕಡೆನೇ ಇರುತ್ತೆ. ಅವರು ಈ ಪ್ರಪಂಚ ನೋಡದೇ ಇದ್ದರು, ನೋಡಿದರೂ ನೋಡದಂತೆ, ಆಡಿದರೂ ಆಡದಂತೆ ಅಂಥ ಸ್ಥಿತಪ್ರಜ್ಞರು. ಇಂಥ ಅವಧೂತರಾದ, ಸ್ಥಿತಪ್ರಜ್ಞರಾದ, ವೈರಾಗ್ಯ ಶಿಖಾಮಣಿಗಳಾದ ಶುಕಾಚಾರ್ಯರೇ ಕೃಷ್ಣನ ಕಥೆಯನ್ನು, ಕೃಷ್ಣನ ಶೃಂಗಾರ ಲೀಲೆಗಳನ್ನು ಭಕ್ತಿಯಿಂದ, ಸಂತೋಷದಿಂದ ಹೇಳ್ತಾ ಇದ್ದಾರೆ. ಅಂದರೆ ಕೃಷ್ಣನಿಗೆ ಪರನಾರಿ ಸಂಘ ಇದ್ದಿದ್ರೆ ಅವ್ರು ಹೊಗಳ್ತಾ ಇದ್ರ? ವ್ಯಾಸರಾಜರು ಅವರು ಪರಮ ವೈರಾಗ್ಯಶಾಲಿಗಳು. ಅವರೊಂದು ಭೂಗಾಭೋಗದಲ್ಲಿ ಹೇಳ್ತಾರೆ, ಜಾರತ್ವದಲ್ಲಿ ಮಾಡಿದ ಪಾಪಗಳಿಗೆಲ್ಲ ಗೋಪಿ ಜನ ಜಾರ ಎಂದರೆ ಸಾಲದೆ. ಯಾರಾದರೂ ಮನುಷ್ಯರು ನಾವು ಪಾಪ ಮಾಡಿದರೆ ಆ ಗೋಪಿ ಜನ ಜಾರನ್ನು ಸ್ಮರಿಸಿಕೊಂಡ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗೋಗುತ್ತೆ ಅಂತ ಹೇಳ್ತಾರೆ. ಅಲ್ಲದೆ ಆ ಕೃಷ್ಣನ 16,100 ಶ್ರೀಯರಲ್ಲೂ ಒಬ್ಬೊಬ್ಬರಿಗೂ 10 ಜನ ಗಂಡು ಮಕ್ಕಳು, ಒಬ್ಬ ಮಗಳು. ಇದನ್ನು ಸಾಮಾನ್ಯರಿಗೆ ಮಾಡೋಕ್ಕೆ ಸಾಧ್ಯವೇ? ಇದನ್ನು ಇಂಥ ಅದ್ಭುತವಾದ ಶಕ್ತಿ ಪರಮಾತ್ಮನಿಗಲ್ಲದೆ ಬೇರೆ ಯಾರಿಗಿರುತ್ತದೆ? ತನ್ನ ರೋಮಕೂಪಗಳಿಂದ ಸಾವಿರಾರು ತೋಳಗಳನ್ನು ಸೃಷ್ಟಿಸಿ ಗೋಕುಲದಲ್ಲಿ ಬಿಟ್ಟನಂತೆ. ಅವುಗಳ ಉಪದ್ರವ ತಾಳದೆ ಗೊಲ್ಲರು ವೃಂದಾವನಕ್ಕೆ ಹೋದರು. ಇಂತಹ ಅದ್ಭುತ ಲೀಲೆಗಳಿಂದ ತುಂಬಿರುವ ಕೃಷ್ಣನಿಗೆ ಪರನಾರಿ ಸಂಘದಿಂದ ದೋಷ ಅನ್ನಕ್ಕೆ ಸಾಧ್ಯವೇ ನಾವೆಂದಾದರೂ? ವಾದಿರಾಜರೇ ಯುಕ್ತಿ ಹಾಕ್ತಾರೆ. ನಾರದ ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರುಳಾಹರೆ ಓರಂತೆ ಶ್ರೀಕೃಷ್ಣ ನಡಿಗಡಿಗೆರಗುವರೆ ಆರಾಧಿಸುತ್ತಾ ಭಜಿಸುವರೆ. ಹೀಗೆ ನಾರದ ಸನಕಾದಿಗಳು ಮೊದಲಾದ ಯೋಗಿಗಳು ಹೆಂಗಸರಿಗೆ ಮರಳಾಗ್ತಾರೆಯೇ? ಶ್ರೀಕೃಷ್ಣನೇನಾದರೂ ಶ್ರೀಲೋಲನಾಗಿದ್ದಲ್ಲಿ ಬಾರಿಗೂ ಅವನನ್ನು ನಮಿಸಿ ಆರಾಧಿಸ್ತಾ ಇದ್ದರೆ, ಶ್ರೀಕೃಷ್ಣನಿಗೆ ಪರನಾರಿ ಸಂಘದ ದೋಷ ಎಂದೆಂದಿಗೂ ಇಲ್ಲ ಅಂತ ನಾವು ಉಪಾಸಿಸಿದರೆ ನಮ್ಮ ದೋಷ ಪರಿಹಾರ ಆಗುತ್ತೆ. ಶ್ರೀಕೃಷ್ಣ ಜಿತೇಂದ್ರಿಯ ಎಂದರೆ ನಮಗೆ ಇಂದ್ರಿಯ ನಿಗ್ರಹ ಶಕ್ತಿ ಕೊಡ್ತಾನೆ. ಪರಮಾತ್ಮನ ಗೋಪಿಕಾ ಪರಿಗ್ರಹಣವು ಪಠಣ ಮಾಡುವವರಿಗೆ ಪರಮ ಮಂಗಳವನ್ನು ಕೊಡುತ್ತೆ. ಅವನ ಚರಿತ್ರೆಗಳನ್ನು ಶ್ರವಣ ಪಠಣ ಮಾಡುವವರು ಸಕಲ ಪಾಪಗಳಿಂದ ಮುಕ್ತರಾಗಿ ದಿವ್ಯವಾದ ಗತಿಯನ್ನು ಹೊಂದ್ತಾರೆ. ಹರೇ ಶ್ರೀನಿವಾಸ.